ಏನ 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 ನೀವು ಹೋಟೆಲ್ ಮಾಡ್ತೀರಾ? ಇಲ್ಲೇ ಕಲವ ನಿನ್ ಗಂಡ ಕೇಳು ನಾವೇನ್ ಮಾಡ್ಬೇಕಂತದೀವಿ ಅಂತೇಳಿ. ಹೌದ್ರಿ ಹೋಟೆಲ್ ಮಾಡ್ತೀವಿ. ಅಲ್ಲ ತಣ್ಣಗೆ ಮನೆಯಾಗಿರೋದು ಬಿಟ್ಟು ನಿಮ್ಗೆ ಯಾಕೆ ಬೇಕು ಹೆಣ್ಮಕ್ಳಿಗೆ ಹೋಟೆಲು ಪಟೇಲು ಅಂತೇನೆ ನಾನು. ಅಲ್ಲಿ ನೋಡಿದ್ರೆ 38 ಗಂಡ್ಮಕ್ಳು ಬರ್ತಿರ್ತಾವು. ಅವಕ್ಕೆಲ್ಲ ಅಲ್ಲಿಗೆ ಇಂಚ್ಕೊಂಡು ತಾಟ್ ಒಯ್ದು ಕೊಡೋದು ಒಂದು ಸರಿ ಇರ್ತೈತಿ, ಒಂದು ಸರಿ ಇರೋದಲ್ಲ. ಯಾವನಾರ ನೋಡಾಕತ್ನದ್ರ ಲೈನ್ ಹೊಡ್ಯಾಕ್ ಬಿಡು ನೀವೇನೇನು ಅಂತ ತಿಪ್ಪರು ಸುಂದರ ಏನಲ್ಲ. ಆದ್ರೆ ಯಾಕೆ ಬೇಕು? ಹೌದಿಲ್ಲ, ಅದಕ್ಕೆ ಹೇಳಿದ್ದೆ ಹೆಣ್ಮಕ್ಳಾಗಿ ಮನ್ಯಾಗ ಬಿದ್ದಿರ್ಬೇಕು. ಏನ ಹೆಣ್ಮಕ್ಳ ಮನೆಗೆ ಬಿದ್ದಿರ್ಬೇಕಾ? ನೀನು ಹೋಗಿ ಅವ್ರ ಹೋಟೆಲ್ನಾಗ ಉಂಡು ಮನೆಗೆ ಬಂದು ಚಪ್ ಚಪ್ಪರ್ಸ್ಕೊಂಡು ಹೇಳಕತ್ತಿದ್ದಿ. ಅಟ್ರು ಚಿತ್ತು ಏ ಬಳ್ಳೆಲ್ಲ ನೆಕ್ಕಿದೆ, ಕೈಯೆಲ್ಲ ನೆಕ್ಕಿದೆ, ಬಿಟ್ರೆ ಗಂಗಾಳನೂ ನೆಕ್ಕಿ ಅವ್ರ ಕಾಲು ನೆಕ್ಕಿ ಬಿಡ್ತಿದ್ದೆ, ಅಡಿಗೆ ಮಾಡಿದ ಭಟ್ರ ಕೈನೂ ನೆಕ್ಕಿ ಬಿಡ್ತಿದ್ದೆ ಅಂತೇಳಿ. ಹೆಣ್ಮಕ್ಳು ಮೂಲೆಗೆ ಬಿದ್ದಿರ್ಬೇಕನ? ಹಂಗಾರೆ ಹೊಲಕ್ಕೆ ಕರ್ಕೊಂಡು ಹೋಗಿರಲ್ಲ ಕೆಲಸ ಮಾಡಕ್ಕೆ, ಕಳೆ ತೆಗಿಯಾಕ, ಶೇಂಗಾ ಬಿತ್ತಾಕ, ಗೋಧಿ ಹರಿಯಾಕ, ಶೇಂಗಾ ಕೀಳಾಕ, ಶೇಂಗಾ ಆರ್ಸಾಕ. ಅವಾಗೆಲ್ಲ ಗಂಡ್ಮಕ್ಳು ಬಂದಿರಂಗಿಲ್ಲನ ಅಲ್ಲಿ. ಸುಮ್ಕುಂದರ್ರಿ, ಹೊಲ ಮನಿ ಕೆಲಸ ಮಾಡ್ಕೊಂಡು 10 ರೂಪಾಯಿಗೆ ನಿಮ್ ಕಡೆ ಕೈ ಚಚ್ಚಕತ್ರ ಹೆಣ್ಮಕ್ಳು ಚಲೋ. ನಾವ ಒಂದು ಸ್ವಂತವಾಗಿ ಏನಾರ ಒಂದು ದಂಧೆ ಮಾಡ್ತೇವಿ, 4 ಕಾಸು ದುಡಿತೀವಿ ಅಂದ್ರೆ ನಿಮ್ಗೆ ಕೆಟ್ಟನ? ನೋಡು, ಇಲ್ಲಿ ಕೆಟ್ಟ ಚಲೋ ಪ್ರಶ್ನೆ ಬರೋದಿಲ್ಲ. ಹೆಣ್ಮಕ್ಳು ನಿಮ್ ಕೈಲಿ ಏನಕತಿ? ನಮ್ ಕೈಲಿ ಏನಕತಿ ಬಿಡ್ತೈತಿ ಅದು ಆಮೇಗಿನ ಮಾತು. ನಾವ್ ಹಿಂಗ್ ಮಾಡಾಕತ್ತೇವಿ, ನಿಮ್ಗ ನಾವ್ ಮಾಡ್ತೇವೆ ಅಂತ ಕೇಳಾಕತ್ತಿಲ್ಲ, ಮಾಡ್ತೇವೆ ಅಂತ ಹೇಳಾಕತ್ತೇವಿ. ನಿಮ್ ಪಡಿ ನೀವು ಹೊಲ ಮನಿ ನೋಡ್ಕೊರಿ, ನಾವ್ ಏನೋ ಒಂದು ತಿಂಗಳು ಒಂದು ದಂಧೆ ಮಾಡಿ ನೋಡ್ತೀವಿ. ದೇವ್ರ ಅದ್ರಾಗ ಆಶೀರ್ವಾದ ಮಾಡಿದ್ರೆ ಯಾಕೆ ಮಾಡಬಾರ್ದು? ಅರೇ ಕ್ಯಾ ನಿಮ್ದುಗೆ ಕೂಡ ಹೋಟೆಲ್ಗೆ ತೆಗಿಯೋದು ಐಡಿರಿಯಾಗೆ ಇದ್ದೀರಿ? अरे चुप बैठ रे, अंदर जाओ। घर में काम रखा है, घर में बहुत काम है, जाओ बच्चे को देखने के। अरे 1 मिनट ठहरो, सुनो जी. अरे ನಮ್ದುಗೆ ಬಿರಿಯಾನಿ ಅಚ್ಚಾಗೆ ಮಾಡ್ತೀವಿ ಅಂತ ನಿಮ್ದುಗೆ 1000 ಸಲ ಬೋಲ್ತಿ. ಅರೆ ನೀವೇ ಹೇಳಿದಿರಿ ಅಲ್ಲ, ಅಷ್ಟು ಸಲ ಹೇಳಿದ್ಮೇಲೆ ನಮ್ದುಗೆ ಬಿರಿಯಾನಿಗೆ ಚೆನ್ನಾಗಿ ಮಾಡ್ತೀವಿ ಅಂತ ನಿಮ್ದುಗೆ ಗೊತ್ತು. ಅರೆ ನಮ್ದು ಬಿರಿಯಾನಿ ಕಬಾಬ್ ಪೀಸ್ ಫ್ರೈ ಅಷ್ಟೇ, ರವಾ ಫ್ರೈ ತವಾ ಫ್ರೈ ಇದು ಮಸಾಲಾ ಫ್ರೈ ಇಷ್ಟೇ. ಬೇರೆ ಬೇರೆ ಕುಚ್ ನೈ ಕರ್ತಿ. 16 ಐಟಮ್ಗೆ ಮಾಡೋದಿಲ್ಲ. ನೋಡಲೆ ಪಾತಿ ಬಿರಿಯಾನಿ ಚಲೋ ಮಾಡ್ತಾಳಂತ, ಪಾತಿ ಬಿರಿಯಾನಿ ಮಾಡ್ತಾಳ. ಇನ್ನು ಮೀನ್ ಫ್ರೈ ಪೀಸ್ ಫ್ರೈ ನಮಗೆ ಬರ್ತೈತಿ, ನಾವು ಮಾಡ್ತೀವಿ. ಇನ್ನು ಕಬಾಬ್ ಅದೇನು ದೊಡ್ಡ ಸಕಲ ವಿದ್ಯೆನ? ಇಷ್ಟು ಮಂದಿ ಅದೇ ಅಂದ್ಮೇಲೆ ಏನಾರ ಒಂದು ಮಾಡ್ತೀವಿ. ನಾವ ಕೊಡೋರು, ನಾವ ಮಾಡೋರು, ನಾವ ರೊಕ್ಕ ತಗೊಳ್ಳೋರು. ಹೆಂಗಂದ್ರಿ? 10 ಗಂಡ್ಮಕ್ಳು ಕೂಡಿ ಒಂದು ದಂಧೆ ಮಾಡ್ಬೋದು. 5 ಜಡಿ ಕೂಡಿ ಏನ ಮಾಡಾಕ್ ಹೊಂಟಿರಿ ನೀವು, ಅದಾಕತ್ತೇನ? ಹೆಣ್ಮಕ್ಳು ಪಾರ್ಟ್ನರ್ಶಿಪ್ ಮ್ಯಾಗ ಏನಾರ ಮಾಡ್ತಾರಂದ್ರೆ ನಮ್ಗೆ ನಂಬಿಕೆ ಇಲ್ಲ. ರೊಕ್ಕ ಹಾಕಿ ರೊಕ್ಕ ಕಳ್ಕೊಳಕ್ ನಾವು ತಯಾರಿಲ್ಲ. ಒಂದ್ಸಲ ನಮ್ಮ ಮೇಲೆ ನಂಬಿಕೆ ಇಡ್ರಿ, ಯಾಕಾಗೋದಿಲ್ಲ ನೋಡ್ರಿ. ನಾವ್ ಏನಂತ ತೋರಿಸ್ತೀವಿ, ದುಡ್ದು 4 ಕಾಸು ಮನಿಗೆ ಬರಾಕತ್ವ ಅಂದ್ರೆ ಅವಾಗ ನಿಮ್ಗ ಗೊತ್ತಾಕತಿ, ಹೌದಪ್ಪ ನಮ್ಮ ಹೆಣ್ರಿ ಏನೋ ಒಂದು ಮಾಡಿದ್ರು ಬಿಡು ಅಂತೇಳಿ. ಅಲ್ರಿ ಈಗ ಮಲ್ಲೇಶಣ್ಣ ಅವರೆಲ್ಲರೂ ಹೋಟೆಲ್ ತೆಗದ್ರಲ್ಲ, ಗಿರ್ಜಕ್ನು ಹಂಗ ಅಂದ್ಲನ ಮಾಡಬೇಡ ಅಂತೇಳಿ, ರೇಣಕ್ನು ಹಂಗ ಅಂದ್ಲ, ಮಾಡಿದ್ರು ಹೆಂಗೆ ವ್ಯಾಪಾರ ಆಗಕತ್ತೈತಿ. ನಿನ್ನಿದು ಸುದ್ದಿ ಹೊರಬಿತ್ತು, 8,000 ರೂಪಾಯಿ ಮ್ಯಾಗ ನಿನ್ನ ವ್ಯಾಪಾರ ಆಗೈತಂತ. ಅವ್ರಿಗೆ 8,000 ಆಗ್ಲಿಪ್ಪ, ನಮಗೆ ಒಂದು 5,000 ಆಗ್ವಲ್ತಕ್ಕ ದಿನಕ್ಕೆ. ಯಾರನ್ನ ಕೆಡಿಸ್ತು? ಒಬ್ಬೊಬ್ರಿಗೆ 1,000 ಬರ್ತೈತೆ. ಅದ್ರಾಗ ಲಾಭ ನಷ್ಟ ಎಷ್ಟು ಇರ್ತೈತಿ ಗೊತ್ತನ? ಇವ್ರಿಗೆ ಅದೆಲ್ಲ ಎಲ್ಲಿ ಗೊತ್ತ? ಸುಮ್ಮನೆ ಅದನ್ನ ಮಾಡ್ತೇನೆ ಇದನ್ನ ಮಾಡ್ತೇನೆ ಅಂತಾವು. ತಣ್ಣಗಿರ್ರಿ, ನಿಮ್ಗೆ ರೊಕ್ಕ ಕೊಡಕ್ ಆಗೋದಿಲ್ಲ ಅಂದ್ರೆ ಬಿಡ್ರಿ, ಕೊಡಬೇಡ್ರಿ. ಆದ್ರೆ ನಾವು ರೊಕ್ಕ ಹಾಕಿ ಮಾಡ್ತೇವಿ. ಏನ ರೊಕ್ಕ ಏನ್ ಮ್ಯಾಗಿಂದ ಉದುರ್ತೈತಂತ ಮಾಡಿ ಏನ ಜಾಡಿಸೋತ ಒದ್ನೆ ಅಂದ್ರ ನೋಡ, ಆಮೇಲೆ ಇದಕ್ಕ ಅಂತೇಳಿ ಎದೆ ರೊಕ್ಕ ತೆಗೆದಿಟ್ಕೊಂಡಿ ರೀ. ಎದೆದ್ರ ರೊಕ್ಕ ಅಲ್ಲ, ನನ್ನ ಮಗ ಅಲ್ಲಿ ಊರಿಗೆ ಹೋಗಿಂದ ಒಟ್ಟು ರೊಕ್ಕ ಕಸಿದ್ನ, ಆ ರೊಕ್ಕನೂ ಐತಿ. ಆಮೇಲೆ ನಾವು ಏನಾರು ಬಂಗಾರ ಬೆಳ್ಳಿ ಒತ್ತಿಟ್ಟು ಮಾಡ್ಕೋತೇವ್ರಿ. ಒಂದು ಗುಂಜಿ ಬಂಗಾರ ಒತ್ತಿ ಇಡಕ್ ನಾ ಬಿಡೋದಿಲ್ಲ. ಏನ್ ಹಂಗ ಮಾಡ್ಸೇನಂತ ಮಾಡಿ ಏನ? ಮುಕ್ಕುಳ್ಯಾರ ಹೊಲ್ದಾಗ ದುಡ್ದು ಬೆವ್ರು ಸುರ್ಸು ಹಂಗ ರೀ ಆಕೆ ಅದನ್ನ ಹಾಕೊಂಡಾಳ ರೀ, ಈಕ ಇದನ್ನ ಹಾಕೊಂಡಾಳ ಅಂತ ಹೇಳಿ ನನ್ನ ಕಡೆ ಮಾಡ್ಸಿಸ್ಕೊಂಡ್ರವ ಅವೆಲ್ಲ. ಈಗೆಲ್ಲ ಒತ್ತಿ ಇಟ್ಟು ಕಾಸ್ಲೆ ಆಮ್ಯಾಗ ಲಾಸ್ ಆತಂದ್ರ ಬಿಡಿಸ್ಕೊಡ್ಬರ್ರಿ ಅಂತ ನಮ್ ಜೀವ ತಿನ್ನಾಕ. ಅಯ್ಯ ಇನ್ನು ಅಂಗಡಿ ಮಾಡಕ್ಕಿಂತ ಮುಂಚೆ ಲಾಸ್ ಆತಂತಿರಲ್ರಿ. ನೋಡ, 1 ರೂಪಾಯಿ ಕೊಡೋದಿಲ್ಲ. ಅದೆಲ್ಲ ಮಾಡು ಯೋಚನೆ ಇಟ್ಕೋಬೇಡ ಜೈ. ವಾರಾಗತ್ಲೆ ರೀ ಸಂಘ ಕಟ್ಟಬೇಕು. ಸಂಘ ಕಟ್ಟಬೇಕ. ಎಲ್ಲಿಂದ ತರ್ಬೇಕು ರೊಕ್ಕನ? ಏನ್ ಇಟ್ಟಿ ಏನೋ ಮರ ಇಲ್ಲ ನಿಮ್ಮ ಅಪ್ಪನ ಮೈಯಿಂದ ತಂದಿಟ್ಟಿ ಎಷ್ಟಂತ ಕೊಡುದದು ಅಂತೆ ಒದರ್ತೀರಿ. ಬಿಸಿ ಕಟ್ಬೇಕಂದ್ರು ಜಗಳ ಮಾಡ್ಬೇಕು, ಒಂದು ರೇಷನ್ ತರ್ಬೇಕಂದ್ರು ನಿಮ್ ಕಡೆ ಅನಸ್ಕೋಬೇಕು. ಏನ್ ಬಿಡ್ರಿ, ಒಂದ್ ಚಂದನ್ ಕಮ್ಮನ್ ಸೀರೆ ತಗೊಳಕತ್ರ ಮುಗದೋತ್ 108 ಮಾತಂದ್ ಮಕ್ಕಕ್ಕೆ ಕ್ಯಾರಿ 3 ಸಲ ಉಗುಳಿ ಆಮ್ಯಾಲ ರೊಕ್ಕ ಕೊಡ್ತೀರಿ. ಹಿಂಗೆಲ್ಲ ಅನಸಿಸ್ಕೊಂಡು ನಾವ್ಯಾಕೆ ಜೀವನ ಮಾಡ್ಬೇಕು? ನಾವು 4 ಕಾಸು ದುಡಿತೇವ್ರಿ, ನಮ್ಮ ಕಡೆನ ರೊಕ್ಕ ಬರ್ತೈತಿ. ನಾವು ತೀರ್ಮಾನ ಮಾಡೇವಿ, ಬೇಕಂದಂಗೆ ಜಾಗ ಐತಲ್ಲಿ. ಅವ್ರದ್ದು ನಾನ್ ವೆಜ್ ಹೋಟೆಲ್, ಅವ್ರದ್ದು ವೆಜ್ ಹೋಟೆಲ್, ನಮ್ಮ ನಾನ್ ವೆಜ್ ಹೋಟೆಲ್. ಅದಕ್ಕೆ ಯಾರೇವಾ ಅವ್ರದ್ದು ಅಂಗಡಿದು ಮುಂದೆ, ಅವ್ರದ್ದು ಹೋಟೆಲ್ದು ಮುಂದೆ, ನಿಮ್ದು ಹೋಟೆಲ್ದು ಹಾಕೊಂಡ್ರೆ ಇರೇ ಒಂದೇ ಊರಲ್ಲಿ ನಮ್ದುಗೆ ಎಲ್ಲಾರು ಇರೋದು ಗಾಂವ್ ಏನು ಅನ್ಕಂತಾರೆ. ಅಲ್ಲ ನೋಡು, ಇವರು ಒಬ್ರಿಗೆ ಒಬ್ರು ಪೈಪೋಟಿಗೆ ಮಾಡ್ತಾ ಇದಾರೆ ಕಾಂಪಿಟೇಷನ್ಗೆ. ಅರೆ ನಮ್ದು ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಅಂತ ಅವ್ರದಿಗೆ ಅನ್ಕೊಳ್ಳೋದಿಲ್ಲ. ಕ್ಯೂ ಅನ್ಕೊಂತಾರೆ? ಅರೆ ಅವ್ರದ್ದು ವೆಜ್ದು ಹೋಟೆಲ್ ಅನ್ನೋದು ಸಾರ್ಗೆ, ಅರೆ ಬೆಂಡೆದು ಕಾಯ್ದು ಪಲ್ಯದು, ಸೊರೆದು ಕಾಯ್ದು ಪಲ್ಯದು ಮಾಡ್ತಾರೆ. ನಮ್ದು ಹಂಗೆ ಅಲ್ಲ, ಬಿರಿಯಾನಿ, ಮಟನ್ದು ಬಿರಿಯಾನಿ, ಚಿಕನ್ದು ಬಿರಿಯಾನಿ, ಅರೆ ಪಿಸ್ದು ಫ್ರೈ, ಕಬಾಬ್ದು ಮಾಡ್ತೀವಿ. ಅರೆ ಅವ್ರದುಗೆ ಬೇರೆ, ನಮ್ದುಗೆ ಬೇರೆ, ಅಲಗ್ ಟೈಪ್ ತಿನ್ನೋದು. ಅವ್ರದಿಗೆ ತಿನ್ನೋದಾದ್ರೆ ಅವ್ರದಿಗೆ ತಿಂತಾರೆ, ನಮ್ದು ತಿನ್ನೋದು ನಮ್ದಿಗೆ ತಿಂತಾರೆ. ಹೌದು, ನಾವು ಇನ್ನು ಖಾನಾವಳಿ ತೆಗೆದಿದ್ರ ಅವ್ರಂಗ ರೊಟ್ಟಿ ಪಲ್ಯ ಮಾಡ್ತೇವೆ ಅಂದಿದ್ರ ನೀವು ಅನ್ನೋದು ಸರಿ ಅಲ್ರಿ ಮುಸ್ತಪಣ್ಣ. ಏನ್ ನಾವೇನ್ ಖಾನಾವಳಿ ತೆಗ್ದೇವನು? ಅವ್ರದೇ ಬೇರೆ ನಮ್ದೇ ಬೇರೆ, ಟ್ರ್ಯಾಕೇ ಸಪರೇಟು, ಫುಲ್ ಡಿಫರೆಂಟು. ಏನ್ ಮಾಡಕ್ ಹೊಂಟಾವು ಏನ ಇವು? ಸುಮ್ಮನೆ ಇರಂಗಿಲ್ಲ ನೋಡು. 4-5 ಜಡಿ ಕೂಡಿದ್ವ ಏನಾರ ಮಾತಾಡ್ಕೊಂಡು ಏನಾರ ತೀರ್ಮಾನ ಮಾಡ್ತಾವತ್ತ.
ದುಡಿಯಾಕ ದುಬೈಗೆ ಕಳಿಸ್ಬೇಕಿತ್ತು ನಿಮ್ಮನ್ನ, ಅವಾಗ ಗೊತ್ತಾಕಿತ್ತು. ಬೆಚ್ಚಗ ನನ್ನ ಗಂಡ ನನ್ನ ಜೊತೆಗೆ ಇರ್ಲಿ ಅಂತೇಳಿ ಇಲ್ಲೇ ಇಟ್ಕೊಂಡಿವಲ್ಲ, ಅದಕ್ಕೆ ಮಾಡ್ತೀರಿ. ಹೋಗ್ರಿ ಹೋಗ್ರಿ, ಆಜು ಬಾಜು ನೋಡೋಗ್ರಿ ಒಟ್ಟು. ಮಲ್ಲೇಶಣ್ಣ ಇದ್ಕಿಟ್ಟಂಗ ಶ್ರೀಮಂತ ಆದ್ನಪ್ಪ, ಅದು ಏನು ನಶೀಬನ ಏನು, ನಾವು ಇದ್ದಂಗೆ ಇದೀವಿ. ಹೋಗ್ಲಿ, ಶಿವಲಿಂಗಣ್ಣ ದುಡಿತಿದ್ದಿಲ್ಲ, ದುಃಖ ಪಡಿತಿದ್ದಿಲ್ಲ, ಅವನ ಕಡೆ 3 ಕಾಸಿನ ಯೋಗತೆ ಇದ್ದಿದ್ದಿಲ್ಲ. ಅವನು ಜೊತೆಗೆ ದುಬೈಗೆ ಹೋಗಿ ದುಡಿದು ಹೌದನ್ನಂಗೆ ಮನೆಗೆ ಬಂದಿಲ್ಲ, ಮತ್ತೆ ರೊಕ್ಕ ತೊಗೊಂಡು ಹೆಂಡತಿಗೆ ಬಂಗಾರ ಬೆಳೆ ಕೊಡ್ಸೋ ಲೆವೆಲಿಗೆ ಬಂದು ಮತ್ತೆ ಅವನು ಹೋಟೆಲ್ ಓಪನಿಂಗ್ ಮಾಡಿದ. ಅಯ್ಯೋ ನಾವು ಇದ್ದಂಗೆ ಇದೀವಿ. ರೇಣಕ್ಕ ಆಕಿನೂ ಗಂಡನು ದುಡ್ಕೊಂಬಂದು ಮನೆ ಕಟ್ಟಿಸಿ ಈಗ ಮತ್ತೆ ಹೌದನ್ನಂಗೆ ದೊಡ್ಡ ಕಾರ್ ತೊಗೊಂಡು ಏನು ಜಗತ್ತಿನಾಗ ನನ್ನಂಥ ಕಾರ್ ಯಾರ್ದು ಇಲ್ಲ ಅನ್ನಂಗೆ ಮುಕ್ಕಳಾಗಿ ಇಟ್ಕೊಂಡು ಅಡ್ಡಾಡ್ತಾಳ. ನನಗೆ ಅಷ್ಟು ಹೊಟ್ಟೆ ಉರಿಯಾಕಿಲ್ಲ, ಬೆಂಕಿ ಹಚ್ಚಿದಂಗೆ ಆಕತ್ ಹೊಟ್ಟೆ ಗೊತ್ತನ. ನಾವು ಏನೋ ಒಂದು ಆಗಿಲ್ಲಲ್ಲಪ್ಪ ಅಂತೇಳಿ ಅವರೆಲ್ಲರಷ್ಟು ಮುಂದೆ ಬಂದರು, ನಾವೆಲ್ಲರೂ ಇದ್ದಂಗೆ ಅದೇವಿ. ಇದ ಒಡಕ್ ಹಂಚಿನ ಮನೆ ಇಟ್ಕೊಂಡು 4 ಮಂದಿ ಕತೆ ಮನೆಗೆ ನಿಕಟ್ಟಿ ಸಂಸಾರ ಮಾಡ್ಬೇಕನ್ನೋದು ಇವಕ್ಕೆಲ್ಲ ಐತೆ, ಇವಕ್ಕಿದ್ದಂಗೆ ಇರ್ಬೇಕನ್ನೋದೈತಿ. ನಿಮ್ಮ ಸರಿಕಿದಾರ ಹಂಗೆ ಸಾಕು ಸೌಕಾರ ಆಗಕತ್ತಾರ ನೋಡ್ರಿ. ನಾವು ಒಂದು ಏನೋ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡೇವಿ. ನಾವು ಮಾಡೋರಂದ್ರೆ ಮಾಡೋರೆ ಆತ, ನಿಮ್ಮ ಕೈಲೇ ಸಾಥ್ ಕೊಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಹೇಳಕತ್ತೇನೆ, ಈಗ ನಾವು ಹೆಣ್ಮಕ್ಳು ತಂದು ಮಾಡ್ಕೋತೇವಿ. ಅರೆ ನಿಮ್ದುಗೆ ಬರೀ ಅಂಗಡಿದು ಹಾಕಕ್ಕೆ, ಕಾಯಿಪಲ್ಯದು ತಂದು ಕೊಡಕ್ಕೆ ಸ್ವಲ್ಪ ಸಹಾಯ ಮಾಡಿ ಸಾಕು. ನಮ್ದುಗೆ ಹೆಣ್ಮಕ್ಳಿಗೆ ಏನಾದರೂ ಸಪೋರ್ಟ್ಗೆ ಬೇಕು ನಿಮ್ದು ಗಂಡು ಮಕ್ಕಳು. ಅರೆ ಪ್ರತಿ ಒಂದು ಗಂಡಸಿನ ಹಿಂದೆ ಒಂದು ಆದ್ಮಿಗೆ ಹೆಣ್ಮಗಳಿಗೆ ಇರ್ತಾರೆ ಅಂತಾರೆ. ಅರೆ ನೀವು ಒಂದು ಸಲ ಆದ್ರೂ ಒಂದು ಹೆಣ್ಣಿನ ಯಶಸ್ಸಿಗೆ ಮುಂದೆ ಅಲ್ಲ ಸರಿ, ಹಿಂದೆ ಒಂದು ಗಂಡಿಗೆ ಇರಬೇಕು ಅಂತ ಅನ್ಸೋದಿಲ್ಲ ನಿಮ್ದುಗೆ? ಹೌದ್ರಿ ಅಣ್ಣಾರ, ಹೆಂಗಾರ ಮಾಡಿ ಹೂವನ್ರಿ, ಒಲ್ಲೆನಕ್ ಹೋಗ್ಬೇಡ್ರಿ. ₹1 ರೊಕ್ಕ ಇಲ್ದಂಗೆ ಬರೇ ಕುಡುಕ್ ಗಂಡನ್ ಕಟ್ಕೊಂಡು ಹೇಗೋದಾಗೈತಿ. ನನ್ನ ಕಡೆನೂ ಒಂದು ಸರ ಐತಿ, ಒತ್ತಿಟ್ಟು ನಾನು ರೊಕ್ಕ ಹಾಕ್ತೇನೆ, ಎಲ್ಲಾರು ಕೂಡ ಮಾಡ್ಕೊಂತೇವಿ. ಬೇಕಂದಂಗೆ ಬಸ್ ಸ್ಟ್ಯಾಂಡ್ ಅಲ್ಲ ವ್ಯಾಪಾರ ಆಕತಿ, ಅದಕ್ಕೆ. ಅಷ್ಟು ದೂರ ಯಾಕೆ ಹೋಗ್ತೀರಿ? ಇದಾರ ಏನವನ ನಿಮ್ಮನ್ನ ಓಪನಿಂಗ್ ಕರ್ದಲನ? ಇದ ಸೋಮಣ್ಣ ನಿಮ್ಮನ್ನ ಕರ್ದನ? ಇಲ್ಲ, ಮರ್ತ್ನಾ ಬಿಟ್ನ, ಯಾರಿಗ್ ಗೊತ್ತ? ಹೋಗಿದ್ರಿ ನೀವು? ನಾವೆಲ್ಲರೂ ಹೋಗಿ ಬಂದೇವಲ್ಲ. ಹೋಗ್ಲಿ, ಹೆಣ್ಮಕ್ಳು ನಮ್ಮನ್ನ ಕರ್ದಿಲ್ಲಲ್ಲ, ಮತ್ತೆ ಅಕ್ಕಿ ಮಂಜಿನೂ ಕರ್ದಿಲ್ಲಲ್ಲ. ಯಾಕೆ ಕರ್ದಿಲ್ಲ? ನಮ್ಮಂತೇಳಿ ಅವ್ರಷ್ಟು ರೊಕ್ಕಿಲ್ಲ ಅಂತೇಳಿ. ಅಲ್ಲೇ ನಿನಗೆ ಬೇಕಂದಂಗೆ ಜಂಪರ್ ಹೊಲಿಯೋದು ಐತಿಲ್ಲ, ಕಲಿ. ಅದನ್ನ ಹೊಲ್ಕೊಂತಿರ್ಲಿ. ಈ ಹೋಟೆಲ್ ಗಿಟೆಲ್ ಎಲ್ಲ ಯಾಕೆ ಬೇಕಂತ ನಾನು ಮನ್ಯಾಗು ಮಾಡಿ ಅಲ್ಲಿ ಮಾಡಕ್ಕಾಕತ್ತೇನು? ಯಾಕಾಗದಿಲ್ಲ? ಮನಸ್ಸು ಮಾಡಿದ್ರ ಮಾರ್ಗ ಯಾಕಾಗದಿಲ್ಲ? ಎಲ್ಲ ಆಕತಿ. ಇಲ್ಲೇ ಮನ್ಯಾಗ ನಿಮ್ ಚಕ್ರಿ ಮಾಡೋದಲ್ದ ಅಲ್ಲಿ ಹೊರಗೆ ಹೋಗಿ ಹೊಲ್ದಾಗ ಮನ್ಯಾಗ ಮಾಡೋದಿಲ್ಲನ? ಹಂಗ ಅನ್ಕೋರಿ. ಹೊಲಕ್ಕಿನ ಮ್ಯಾಗ ನಾ ಬರೋದಿಲ್ಲ, ಬೇರೆ ಆಳಿನ ಕರ್ಕೋರಿ, ನಾವು ಹೋಟೆಲ್ ಮಾಡ್ಕೋತೇವಿ. ನಡ್ರಲೆ, ನಾವೆಲ್ಲ ತೀರ್ಮಾನ ಮಾಡ್ಕೊಂಡೇವಿಲ್ಲ, ಮಾಡೇ ಬಿಡುನು. ಆಯ್ತು. ಅದೇನು ತೀರ್ಮಾನ ಮಾಡ್ಕೊಂಡಿರಿ, ಅದೇನು ಸಪೋರ್ಟ್ ಬೇಕು ನಮ್ಮ ಕಡೆಯಿಂದ ಕೇಳ್ರಿ, ಮಾಡ್ತೀವಿ. ಮಾಡ್ರಿ ಅದೇನು ಹೋಟೆಲ್ ಮಾಡ್ತೀರಿ ಮಾಡ್ರಿ, ಎಷ್ಟರ ಮಟ್ಟಿಗೆ ನಡೆಸ್ತೀರಿ ನಾನು ನೋಡ್ತೀನಿ. ಯಾಕೆ ಸುಮ್ಮನೆ ನಿಮ್ಗೊಂದು ಮಾತು ಅನ್ನೋದು? ಮಾಡ್ರಿ. ಇಷ್ಟು ಹೇಳಿದ್ರಲ್ಲ ಶಂಕರಣ್ಣ, ಸಾಕು ಬಿಡ, ನಮಗೆ ಬಿಟ್ಟಿದ್ದ. ಹೆಣ್ಮಕ್ಳು ದುಡಿಬೇಕಂತೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟಾರಪ್ಪ. ಅವ್ರ ಹೋಟೆಲ್ ಇವ್ರ ಕಣ್ಣಾಗ ಗೊತ್ತೈತೆ ನೋಡೋದು. ಅವ್ರು ಮಾಡ್ಯಾರ ನಾವು ಮಾಡ್ಬೇಕು, ಅವ್ರು ತಂದಾರ ನಾವು ತರ್ಬೇಕು, ಅವ್ರ ಮನೆ ಕಟ್ಟಾಕತ್ತಾರ ನಾವು ಕಟ್ಬೇಕು. ಅಲ್ಲಿ ಮಾಡಲಿ, ಅದು ಏನೇನು ಮಾಡ್ತಾರೆ ಮಾಡಲಿ, ಹೋಗ್ಲಿ. ಗಂಡುಗಳಿಗೆ ಏನಾರು ಬೇಕಂದ್ರೆ ಹೆಣ್ಮಕ್ಳು ಸಪೋರ್ಟ್ ಮಾಡ್ತಾರೆ. ಹೆಣ್ಮಕ್ಳು ಒಂದು ಏನಾರ ಮಾಡ್ಬೇಕಂದಾಗ ಗಂಡು ಮಕ್ಳಾದವ್ರು ನಮ್ಮಂತಾರೆ ಸಪೋರ್ಟ್ ಮಾಡ್ಬೇಕಾಕತಿ. ಮಂಜವ್ವ, ನಿನ್ಗೊಂದು ವಿಚಾರ ಹೇಳ್ಬೇಕ, ಕೆಲ್ಸ ಕೆಡ್ತು. ಏನಾತ್ರಿ ರೇಣಕರ? ಏನಾತಂತ ಕೇಳ್ತಿಯಲ್ಲ? ನಮ್ಮ ಊರಾಗದಲ್ಲ ಹಡಿಬಿಟ್ಟು ಹೆಂಗಸೂರು, ಅಯ್ಯೋ ಭಾರಿ ಗದ್ಲಾನೆ ಎಬ್ಸ್ಯಾರ. ಅವು ಹೆಣಕ್ಕೆ ಹೆಂಟಗಾಲಿ ಏರಿಸ್ಲಿ. ನಮ್ಮೂರನ್ನ ಹೆಂಗಸ್ರ ಅವಂತರು ಅವು ಭಾಳ ಹಂಡಿ ಬೆರ್ಕಿ ಅದಾವಾಳ್ರಿ. ಅವು ಯಾಕೆ ಏನು ಮಾಡಿದ್ವು? ಏನಾರ ಅಂದ್ವು ಅನ್ಬಿಡ್ರಿ ನಿಮ್ಗೆ? ಅಂದ್ರೆ ಅನ್ಕೊಳ್ಬಿಡ್ರಿಪ್ಪ, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿರ್ರಿ ರೇಣಕರ ನೀವು? ಏನಾರ ಅಂದಿದ್ರೆ ನಾ ತಲೆ ಕೆಡ್ಸ್ಕೊಂತಿದ್ದಿಲ್ಲ ಮಂಜವ್ವ. ಅನ್ಕೊಂಡು ಹಾಳಾಗಿ ನಾಯಿ ಬಗಳಿದ್ರೆ ನನ್ಗೇನಂತಿದ್ದೆ? ಹಂಗಾಗಿಲ್ಲಿಲ್ಲೇ ಏನೋ ಮಾಡಾಕ ಹೊಂಟಾರ. ರೇಣಕರ ನೀವು ಮೊದಲು ಕುಂದ್ರಿ, ಸಮಾಧಾನಕ್ಕೆ ಕುಂದ್ರಿ. ಚಾ ತರ್ಲೇನ್ರಿ? ಯವ್ವ, ಎಲ್ಲಿ ಚಾ ತಂದಿ ಬೆಂಕಿ ಹತ್ಲಿ ಚಾಕ? ಅದಾಗಿಲ್ಲಿಗೆ ಚಾಗಿ ಏನು ಬೇಡ. ಇಲ್ಲಿ ಏನಾಗೈತೆ ಅಂತ ಒಂಚೂರು ಸಮಾಧಾನಕ್ಕೆ ಕೇಳಿಲ್ಲ. ಇವತ್ತು ನಾನು ಆ ಕಡೆಯಿಂದ ನಡ್ಕೊಂತ ಬರಕತ್ತಿದ್ದೆ. ಇವು ಅದಾವಲ್ಲ, ಅದ ಜೈ ಅದ ಪುಸ್ಸಿ ಅದ ಈಕೆ ಯಾರಕ್ಕೆ ಕಡ್ರ ಬಡ್ರ ಕಲ್ಲಿ ಸೊಟ್ಟ ಮಾರಿ ಪ್ರೇಮಿ ಏನೋ ಮಾತಾಡ್ಕೊಂಡು ನಿಂತಿದ್ವು. ಏನೋ ನಿಂತಾರ ಬಿಡ, ನಾ ಹಿಂಗೆ ಲೆಕ್ಕ ಹಾಕಿದೆ. ಲೆಕ್ಕ ಹಾಕತ್ಲೆ ನಮ್ಮ ಮುಂದಕ್ಕೆ ಬರತ್ಲೆ ಆಕೆ ಗಂಡುಗಳು ಹೋಸ್ರು ಬಂದ್ರವ. ಏನಪ್ಪ ಇವರು ಹಿಂಗೆ ದಂಡು ಕಟ್ಕೊಂಡು ಹೋಸು ಅಲ್ಲೇ ಅದಾವಲ್ಲ ಅಂತ ಹಿಂಗೆ ನೋಡತ್ತೆ. ಅವಾಗ ಗೊತ್ತಾತು, ಏನ ಬಿರಿಯಾನಿ ಅಂಗಡಿ ಚಾಲು ಮಾಡ್ತಾರಂತೆ, ಬಿರಿಯಾನಿ ಹೋಟೆಲ್. ಅಯ್ಯೋ ತಕೊಂಡೋಗ್ಲಿ ಬಿಡ್ರಿ, ಆಕಿ ಬಿರಿಯಾನಿ ತಿನ್ನಕ್ಕೆ ಯಾರು ಬಾಯಿ ತಕೊಂಡು ಕುಂತಿರ್ತಾರ. ಹಂಗನ್ಬೇಡ, ನಿನಗೆ ಗೊತ್ತಿಲ್ಲ ಅಂತ ಹೇಳ. ಪಾತಿ ಬಿರಿಯಾನಿ ಮಾಡ್ತಾಳ, ಬಳ್ಳ ಕಡ್ಕೋಬೇಕು, ಹಂಗೆ ಮಾಡ್ತಾಳಕಿ, ಗೊತ್ತನ? ಅದನ್ನು ಬಿಡು, ಅದ್ರ ಜವಾಬ್ದಾರಿ ಬೇರೆ. ಆದ್ರೆ ಇಲ್ಲಿ ಬಂದಿರೋ ಪ್ರಶ್ನೆ ಏನು ಗೊತ್ತನ? ನಮ್ಮ ಹೋಟೆಲ್ ಐತಲ್ಲ, ಆ ಹೋಟೆಲ್ ಮುಂದೆ ತೆಗಿತಾರಂತ. ನೀ ನೋಡಿದ್ರೆ ಮಾಡ್ಕೊಂಡ್ರೆ ಮಾಡ್ಕೊಲಿ ಅಂತೀಯಲ್ಲ. ಏನ ನಮ್ಮ ಹೋಟೆಲ್ ಮುಂದೆ ಇವ್ರ ಹೋಟೆಲ್ ತೆಗಿತಾರಂತ? ಅದು ಹೆಂಗೆ ತೆಗಿತಾರ್ರಿ? ಅಯ್ಯೋ, ಅದು ಹೆಂಗೆ ತೆಗಿತಾರಂದ್ರೆ ಹೊಕ್ಕಾರ ತೆಗಿತಾರ. ಅಯ್ಯ ಬಿಡು, ಈಗ ಏನು ಮಾಡೋದು? ಹೆಂಗಾರ ಮಾಡಿ ಬಿಡಾಡ್ಯಾರ ಹೋಟೆಲ್ ಹಾಕ್ಸೋದು ತಪ್ಪಿಸ್ಬೇಕಲ್ಲ, ಏನು ಮಾಡ್ಬೇಕಾತ? ಹೌದೌದ್ರಿ, ಈ ಊರಾಗ ನಾವಷ್ಟು ಶ್ರೀಮಂತರು ಇರ್ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ, ಇವ್ರ ಹೋಟೆಲ್ ಗಿಟೆಲ್ ಏನೋ ಹಾಕಕ್ಕೆ ನಾವು ಬಿಡಬಾರ್ದು, ಈ ಬಿಡಾಡ್ಯಾರ ಮುಂದೆ ಬರಬಾರ್ದು. ಅಲ್ಲ, ಹೋಟೆಲ್ ಹಾಕಿದ್ರೆ ವ್ಯಾಪಾರ ಆಕತ್ತಂತೀರ, ಆಮೇಲೆ ಇವ್ರ ಅಂಗಡಿಗೆ ವ್ಯಾಪಾರ ಹಾಕತ್ರ ನಮ್ಮ ಅಂಗಡಿ ಗತಿ ಏನು?
ನಾನು ಅದ ಹೇಳಾಕತ್ತಿರೋದ. ಮೊದಲ ನಾಲ್ ವೆಜ್ ಅಂದ್ರೆ ಎಲ್ಲಾರು ಬಾಯಿ ತೆಗೆದು ಅಂತ ಹೊಕ್ಕಾರ, ಆಮೇಲೆ ಇದನ್ನ ಬಿಡ್ತಾರ, ಅದನ್ನ ತಿನ್ನಾಕ ನಿಂದಿರ್ತಾರ. ನಮ್ಮೂರಾಗ ಯಾವ ನಾಲ್ ವೆಜ್ ಅಂಗಡಿ ಇಲ್ಲ, ಎಲ್ಲದಕ್ಕೂ ಇದಕ್ಕೆ ಹೋಗ್ಬೇಕಿತ್ತು. ಎಲ್ಲೇ ಹುಬ್ಬಳ್ಳಿಗೆ ಹೋಗ್ಬೇಕು, ಇಲ್ಲ ಮನೆ ಮಾಡ್ಕೊಂಡು ತಿನ್ಬೇಕು, ಇಲ್ಲ ಹೊಲಗೆಲ್ಲ ಮಾಡ್ಕೊಂಡು ತಿನ್ಬೇಕು, ಹಂಗಿತ್ತು. ಇಲ್ಲಿರೋದ ಗಿರ್ಮಿಟ್ಟಿ ಬಜ್ಜಿ ಮಿರ್ಚಿ ಅಂಗಡಿಗಳು. ಇನ್ನು ನಮ್ದು ಒಂದು ಹೋಟೆಲ್ ಖಾನಾವಳಿದೊಳೆ ಮಸ್ತ್ ಚಾಲು ಆಗೈತಿ ಬಸ್ ಸ್ಟ್ಯಾಂಡ್ನಾಗ ಅಂತೇಳಿ ನಮ್ದು ಊರಾಗ ವ್ಯಾಪಾರ ಚಲೋ ಆಗಕತ್ತೈತಿ. ಇಳ್ದವ್ರು ಹತ್ತರು ಉಣ್ಣೋರು ತಿನ್ನೋರು ಎಲ್ಲರೂ ಬಸ್ ನೀವು ಹೇಳೇವೆ. ಪಾಪ ಅವ ದಿನ ಅರ್ಧ ತಾಸಿನ ಮ್ಯಾಲ ನಿಂದ್ರಸ್ತಾನಂತ ಬಂದಲ್ಲಿ. ಊಟ ಮಾಡೋರು ಮಾಡ್ಕೋಬೋದು ಮಧ್ಯಾಹ್ನಕ್ಕೆ ಅಂತೇಳಿ, ನಾಷ್ಟ ಮಾಡೋರು ಮಾಡ್ತಿರ್ನ ಅಂತ ಕೇಳ್ತಾನಂತ. ಪಾರ್ಸಲ್ ತೊಗೊಂಡು ಹತ್ತಾರ ತಿನ್ನೋರು ತಿನ್ಬೋದು ಅಂತಾನಂತ. ಪಾಪ ಗೊತ್ತನ, ಯಾಕೆ ಅವನು ಇಳ್ದಲ್ಲೇ ಉಣ್ತಾನಂತ. ಅವ್ನು ಉಣ್ಣೋದ್ರೊಳಗೆ ಬಂದವ್ರ ಗಿರಾಕಿಗಳು ಉಂಡ್ಬಿಡ್ತಾರಲ್ಲೇ, ಹೌದಿಲ್ಲ? ಈಗ ಈ ಬಿಡಾಡಿ ಅಲ್ಲಿ ಮಾಡಿಬಿಟ್ರೆ ಇವ್ರಿಗೆ ವ್ಯಾಪಾರ ಆಗಕತ್ತಿ ಬಿಡ್ತೈತಿ. ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲೇ. ಅಯ್ಯೋ ಹೌದಲ್ರಿ ರೇಣಕರ, ಒಟ್ಟ ಜನಕ್ಕೆ ಸಮಾಧಾನ ಇಲ್ಲ ನೋಡ್ರಿಪ್ಪ. ಯಾರ ಮುಂದೆ ಬರ್ತಾರಂದ್ರೆ ಹೊಟ್ಟಿ ಉರ್ಕೊಂಡು ಸಾಯ್ತಾವ ಒಂದಳತಿ. ನಾವು ಹೋಟೆಲ್ ಅದು ಮಾಡಿ ಸ್ವಲ್ಪ ಚಲೋ ಆಗಕತ್ತೇವಲ್ಲ, ಅವಕ್ಕೆ ಸಮಾಧಾನ ಆಗಿಲ್ಲ. ಇವ್ರು ಮಾಡ್ಯಾರ ನಾವು ಮಾಡ್ಬೇಕು, ನಮ್ಮ ಹೊಟ್ಟಿ ಮ್ಯಾಗ ಹೊಡಿಬೇಕಂತ ಅವಕ್ಕೆ. ಥೋ ಎಂಥ ಕೆಟ್ಟ ಜನ ರೀ ಹೆಂಗಸೂರಿವು. ಹೊಲ್ಸ್ಬಿಡಾಡ್ಯಾರ. ಥೋ ಹೆಂಗಾರ ಮಾಡಿ ಇವ್ರು ಮಾಡ ತಪ್ಪಿಸ್ಬೇಕಲ್ರಿ. ಇವ್ರ ಮುಂದೆ ಬರಬಾರ್ದು ಅಷ್ಟೇ. ಯಾಕೆ ಇವ್ರಿಗೆ ಇಷ್ಟು ಕೆಟ್ಟ ಗುಣ ಅಂತೇನು ನಾನು. ನಮ್ಮಂಗ ಎಲ್ಲಾರು ಉದ್ದಾರ ಆಗ್ಲಿ, ಎಲ್ಲಾರು ಬೆಳಿಲಿ, ಯಾರ್ಲಾರು ಚಲೋ ಆಗ್ಲಿ ಬಿಡ ಅನ್ನೋದು ಗುಣ ಇರ್ಬೇಕಲ್ವ. ಹೊಟ್ಟೆ ಉರ್ಕೊಂಡು ಸಾಯ್ತಾವ ಒಂದಳತಿ. ಈ ಬಿಡಾಡೆ ಅಂಗಡಿ ಹಾಕಿದ್ರೆ ನಮ್ಮ ಅಂಗಡಿಗೆ ವ್ಯಾಪಾರ ಆಗೋದಿಲ್ಲ. ನಮ್ಮ ಹೋಟೆಲಿಗೆ ಏನು ಮಾಡೋದೀಗ? ಏನು ಮಾಡ್ಬೇಕು ಒಂದು ಗೊತ್ತಾಗೋದಲ್ಲ ಇವತ್ತಾಗ. ಅವ್ರೇನಾರ ನನ್ನ ಮಾತಿ ಬಿಕ್ಕಿ ಹಾಕ್ಲಿ ನೋಡ್ತೀರ, ಅವ್ರವರಲ್ಲೇ ಹೋಟೆಲ್ ತೆಗೆದು ಒಗಿಬೇಕು. ಒಂದು ಪ್ಲೇಟ್ ಬಿರಿಯಾನಿ ವ್ಯಾಪಾರ ಆಗಬಾರ್ದು, ಹಂಗೆ ಮಾಡ್ತೇನೆ. ಹೌದ್ರಿ, ಹಂಗೆ ಮಾಡ್ಬೇಕು. ಇವ್ರು ಮುಂದೆ ಬರಬಾರ್ದು. ನಾವು ಹೋಟೆಲ್ ಓಪನಿಂಗಿಗೆ ಕರೆದಿಲ್ಲ ಅಂತೇಳಿ ಮುಕ್ಳ್ಯಾಗ ಉರ್ದತ್ತವ್ರಿಗೆ. ಅದಕ್ಕೆ ಅವರು ನಮ್ಮ ಎದುರು ಇನ್ನೊಂದು ಹೋಟೆಲ್ ಮಾಡ್ಬೇಕಂತ ಕುಣಿಯಾಕತ್ತಾರ. ಅಷ್ಟು ಒಂಟಿಗೆ ಅಲ್ಲೇ ನಿಂತಾರವ್ರು, ಗೊತ್ತನ? ನಿನಗೇನು ಗೊತ್ತು? ಹೌದ್ರಿ, ನಾವು ಕರೆದಿಲ್ಲ ಅಂತೇಳಿ ಸಿಟ್ಟು ಬಂದ ಹಿಂಗೆ ಮಾಡಾಕತ್ತಾರ ನೋಡ್ರಿ ಅವ್ರು. ಈಗ ಹೆಂಗಾರ ಮಾಡಿ ತಪ್ಪಿಸ್ಬೇಕಲ್ಲ, ಹೆಂಗೆ ಮಾಡೋದು, ಏನು ಮಾಡೋದು? ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ವಿಕ್ರಾಂತ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ, ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 7483796625.